ಮುಂಚೆ ಅವ್ರ ವಂದನ ಹೇಳ್ಕೊಂಬಿಡ್ತೀನಿ. ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾಗಾಗಲಿ ಮತ್ತು ನಮ್ಮ ಸ್ನೇಹಿತರು ನಟಿಗಳಿಗೆ ಎಲ್ಲರಿಗೂ ನಮಗೆ ಆ್ಯಕ್ಚುಲಿ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಕೃಷ್ಣಾಯ ಗೋವಿಂದಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ವಾಶಾಯ ಗೋವಿಂದಾಯ ನಮೋ ನಮಃ. ಗೋರ್ಗಡ ನಾವು ಮೂವಿ ಏನು ಹೇಳ್ತಾಯಿತ್ತಂದರೆ, ನಮ್ಮ ಡೈರೆಕ್ಟರ್ ಸರ್ ಬಂದುಬಿಟ್ಟು ಹೇಳೋಕ್ಕೆ ಮುಂಚೆನೇ ಬಂದುಬಿಟ್ಟು ಲಂಬಾಣಿ ಲ್ಯಾಂಗ್ವೇಜಲ್ಲಿರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ. ಜಾಸ್ತಿ ಜನ ಇರೋರು ಏನು ಮಾಡ್ತಾರೆ ಅಂದರೆ, ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ಆಚೆ ಬಿಡ್ತಾ ಇಲ್ಲ. ಇವತ್ತು ಅವ್ರ ತಲೆಗೆ ಹಾಕೋ ಬಟ್ಟೆ ಆಗಲಿ, ಅವರು ಯೂಸ್ ಮಾಡೋ ಆ ನಗಾರಿ ಅಂತಾರೆ, ಇದೆಲ್ಲ ಬಂದುಬಿಟ್ಟು ಅವರು ಕಲ್ಚರ್ನೇ ಮುಚ್ಚಿಬಿಟ್ಟಿದ್ದಾರೆ. ಶಾಶ್ವತವಾಗಿ ಆ ಮಣ್ಣಾಕಿ ಮುಚ್ಚಿಬಿಟ್ಟಿದ್ದಾರೆ. ಇವಾಗ ಬಂಜಾರ ಅಂದರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ, ಲಕ್ಕಿ ಶಾಪ್ ಬಂಜಾರ ಅವ್ರು ಕೊಟ್ಟಿರೋದು ಜಾಗ. ಅದು ಇವತ್ತಿರೋ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬಂಜಾರ, ಲಕ್ಕಿ ಶಾಪ್ ಬಂಜಾರ ಅವ್ರು ಕೊಟ್ಟಿರೋ ಒಂದು ಪಾರ್ಲಿಮೆಂಟ್ ಜಾಗ. ಅದು ಇವತ್ತು ನಾವು PM ಕೂತಿದ್ದಾರೆ ಅಂದರೆ ಕೂಡ ಅಲ್ಲಿ ಲಕ್ಕಿ ಶಾಪ್ ಬಂಜಾರ ಅವ್ರು ಕೊಟ್ಟಿರೋದು. ಇವತ್ತು ಅವ್ರನ್ನ ಸ್ವಲ್ಪ ನೀಚವಾಗಿ ದೂರ ಮಾಡಿ ಇಟ್ಟಿದ್ದಾರೆ ಸರ್. ಸಮುದಾಯ ಬಂದ್ಬಿಟ್ಟು ಒಂದು ಇಂಡಿಯನ್ ಆಗಿ ನಾವು ಎಲ್ಲರೂ ಒಗ್ಗಟ್ಟಂತ ನಾವು ತೋರಿಸ್ಬೇಕು ಸರ್. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಮತಾನು ಬಿಟ್ಟಿರೋದ ಸರ್, ಎಲ್ಲನೂ ಒಂದಾಗಿರ್ಬೇಕು ಅನ್ನೋದು ನಮ್ಮ ಇಂಡಿಯಾನಾಗಿರೋ ಒಂದು ಸಂಸ್ಕಾರ. ಕರೆಕ್ಟ್ ಅಲ್ವಾ ಸರ್? ಅದರಿಂದ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಒಂದು ಡ್ರೈವರ್ ಮಗನ್ ಸರ್. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಎಲ್ಲ ಊರಿಗೂ ನಮ್ಮ ಅಪ್ಪ ಅವರು ನಮ್ಮ ತಂದೆ ಬಂದ್ಬಿಟ್ಟು ಡ್ರೈವರ್ ಆಗಿರೋವಾಗ ಬಾರ್ಡ್ರ್ವರೆಗೂ ಹೋಗಿದ್ದಾರೆ. ಅಲ್ಲಿ ನಡೆಯೋ ಒಂದೊಂದು ಕಥೆನೂ ನಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ರಾಜಸ್ಥಾನ ಹೋಗಲಿ, ಅಲ್ಲಿ ಆ ಥರ ಪ್ರಾಬ್ಲಮ್ ಆಯಿತು, ಇದು ಸ್ವಲ್ಪ ಔಟ್ ಆಫ್ ನಾರ್ತ್ ಸೈಡ್ ಹೋಗೋಗಲ್ಲ, ಇಲ್ಲಿಂದ ಲಾರಿನಾಗ ಹೋಗೋಗಲ್ಲ, ಅವರು ಒಂದೊಂದು ಕತೆ ಹೇಳ್ತಾರೆ ನಮಗೆ. ಆವಾಗ ನನಗೆ ಏನು ಅರ್ಥ ಆಯ್ತು ಅಂದರೆ, ನೀರಿಗೆ ಕಷ್ಟ ಅಂತಾರೆ ಸಮ್ಟೈಮ್ ರಾಜಸ್ಥಾನಲ್ಲಿ. ಇವಾಗ ಆ ನೀರನ್ನು ಕೂಡ ಮಾರ್ಕೊತಾ ಇದ್ದಾರೆ ಜನ. ಮತ್ತು ಅದೇ ಥರ ಅವ್ರು ಹಾಕೋ ಬಟ್ಟೆಯನ್ನು ಬಂದ್ಬಿಟ್ಟು ಇವಾಗ ಒಂದು ಹೆಂಗಿರೋದಂದರೆ, ಯಾರ್ಯಾರೋ ಯೂಸ್ ಮಾಡ್ತಾರೆ ಸರ್. ಯಾರ್ಯಾರೋ ಅಂದರೆ ನಾವು ಅವ್ರನ್ನ ಡಿಗ್ರೇಡ್ ಮಾಡೋದು ಬೇಡ. ಅವರು ಯಾವ ಥರ ಅದನ್ನು ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡ್ತಾ ಇಲ್ಲ ಸರ್. ಅವರು ಕಲ್ಚರ್ನೇ ಬಂದ್ಬಿಟ್ಟು ಟೋಟಲಾಗಿ ಸ್ಪಾಯಿಲ್ ಮಾಡ್ತಾ ಇದ್ದಾರೆ. ಅದು ನಮಗೆ ತುಂಬ ಕಷ್ಟವಾಗಿದೆ. ಆದಷ್ಟು ಲಂಬಾಣಿ ಕಲ್ಚರ್, ಬಂಜಾರ, ಗೋರ್ ಬಂಜಾರ, ಲಂಬಾಣಿ ಕಲ್ಚರ್ ಬಂದು ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಎಲ್ಲರೂ ಒಂದೇ. ನಮ್ಮ ಇಂಡಿಯನ್ಸಲ್ಲಿ ಎಲ್ಲರೂ ಇಂಡಿಯನ್ಸ್ ಆಗಿದ್ದೀರಿ ನಾವು. ನಮ್ಮ ಹಿಂದುತ್ವನ ನಮ್ಮ ಇಂಡಿಯನ್ಸ್ ಎಲ್ಲ ಭಾರತ್ ಮಾತಾ ಇದರಲ್ಲಿರೋ ಕಂಟ್ರಿನಾಗಿರೋದ್ರಿಂದ ನಾವು ಆ ಭಾರತ್ ಮಾತಾ ಅವ್ರ ಆಶೀರ್ವಾದದಿಂದ ನಾವು ಇಲ್ಲಿ ಎಲ್ಲ ನಾವು ಕೂಲಿನಲ್ಲಿ ಮಾಡಿ ನಾವು ಬದುಕ್ತಾ ಇದ್ದೀರಿ. ಎಲ್ಲರೂ ಬಂದು ಯಾರೂ ಬಂದ್ಬಿಟ್ಟು ಸಾಹುಕಾರ ಮನೆ ಇದಿಲ್ಲ, ಎಲ್ಲ ಬಡವ್ರ ಮನೆಯೇ, ಎಲ್ಲ ಕೂಲಿ ಮಾಡೋವ್ರ ಮನೆ ಅದ ಸರ್. ಅದರಿಂದ ಅವ್ರವ್ರ ಕಲ್ಚರ್ನ ಬಂದುಬಿಟ್ಟು ಯಾರೂ ಡಿಗ್ರೇಡ್ ಮಾಡಬೇಡ್ರಿ ದಯವಿಟ್ಟು. ಯಾರೂ ನಾನು ಈ ಪ್ರಪಂಚಕ್ಕೆ ಹೇಳ್ತಾ ಇರೋದು, ಯಾವ ಕಲ್ಚರ್ನೂ ಯಾರನ್ನೂ ಡಿಗ್ರೇಡ್ ಮಾಡಬೇಡಿ, ಎಲ್ಲ ಒಂದೇ. ಯದ್ಭಾವಂ ತದ್ಭವತೆ ಅಂತ ಹೇಳ್ತಾರೆ. ಅದರಲ್ಲಿ ಏನು ಹೇಳ್ತೀನಿ ಅಂದರೆ, ಇವರು ಎಲ್ಲರೂ ಒಂದೇ ನಮಗೆ ಅಷ್ಟೇ. ಯಾರೂ ಬಂದುಬಿಟ್ಟು ನಮ್ಮ ಕಲ್ಚರ್ನ ಎತ್ಕೊಂಡು ಹೋಗಿ ಫಾರಿನ್ಗೆಲ್ಲನೂ ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು. ನಮ್ಮ ಇಂಡಿಯನ್ ಆಗಿರೋ ಕಲ್ಚರ್ ಎಷ್ಟೋ ಇದೆ. ಇವಾಗ ಒಂದು ಮಡಕೆ ಮಾಡ್ತಾರಂದರೆ ಕುಂಬರರು ಅಂತಾರೆ ಅವ್ರನ್ನೂ ಬಂದ್ಬಿಟ್ಟು ಇವತ್ತು ಫಾರಿನ್ಗೆ ಕಳಿಸ್ತಾರೆ ಇಲ್ಲಿಂದ. ನಮ್ಮ ಇಂಡಿಯಾ ಕಲ್ಚರ್ನ ಯಾಕೆ ಆಚೆ ಬಿಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಅದರಿಂದ ಸರ್ DSK ಗ್ರೂಪ್ ಫುಲ್ ಫಾರ್ಮ್ ಡೆಂಕನಿಕೋಟ ಸುರೇಶ್ ಕೃಷ್ಣವೇಣಿ ಆ್ಯಂಡ್ ಸನ್ಸ್ ಅಂತ ನಮ್ಮ ತಂದೆ ತಾಯಿ ನನ್ನ ಊರು, ನನ್ನ ಬೆಳೆಸಿರೋ ಊರನ್ನ ನನ್ನ ಮುಂದೆ ಹಾಕಿ ನಾನು DSK ಗ್ರೂಪ್ ಅಂತ ಫಾರ್ಮ್ ಮಾಡಿದ್ದೀನಿ ಸರ್. ಪ್ರೈವೇಟ್ ಬಿಸ್ನೆಸ್ ಸರ್. ನನಗೆ ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು, ಸರ್ ಎಲ್ಲೆಲ್ಲೋ ನಾವು ಮಾಡಿ ಯಾಕೆ ಸರ್ ಇದು ಮಾಡಬೇಕು, ನಾವು ಸಪೋರ್ಟ್ ಮಾಡ್ತೀರಿ, ನೀವು ಮಾಡಿ ಅಂದರು. ಅದರಲ್ಲಿ ಏನೈತೆ ಮಾಡಮ್ಮೆ ಅಂತ ನಾನು ತಯಾರಾದೆ ಸರ್. ಫಸ್ಟ್ ಸಿನಿಮಾ ಸರ್. ಪ್ರಿಪರೇಷನ್ ಸರ್, ಡೈರೆಕ್ಷನ್ ಅವ್ರ ಡ್ಯಾನ್ಸ್ ಮಾಡ್ಬೇಕು ಸರ್. ಮತ್ತೆ ಬಂದ್ಬಿಟ್ಟು ಇನ್ನು ಫೈಟು ಅದೆಲ್ಲ ಸ್ವಲ್ಪ ಇದೆ ಸರ್, ಸ್ಟಂಟ್ ಇದೆ. ನೀವು ಆಕ್ಟ್ ಮಾಡೋದಕ್ಕೆ ಏನಾದರೂ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ, ಕಲಿತಾ ಇದ್ದೀರಿ ಮೇಡಮ್ ಸರ್. ಇಲ್ಲಿ ನಮ್ಮ ಡೈರೆಕ್ಟರ್ ಸರ್ ಅವರೇ ಬಂದ್ಬಿಟ್ಟು, ನಮ್ಮ ವಿಲನ್ ವಿಜಿ ಸರ್ ಇದ್ದಾರೆ, ಇವರು ಮುಖಾಂತರ ಬಂದ್ಬಿಟ್ಟು ಡ್ಯಾನ್ಸ್ ಆ್ಯಂಡ್ ಫೈಟ್ ಇದೆಲ್ಲ ಸ್ಟಂಟಿಂಗ್ ಎಲ್ಲ ತಳ್ಕೊತ ಡೈಲಾಗ್ ಎಲ್ಲನೂ ಇದು ಮಾಡ್ತಾ ಇದ್ದೀರಿ ಸರ್. ಸರ್ ನಮ್ಮದು ಬಂದು ಹೀರೋ ಪಾತ್ರ ಕೊಟ್ಟಿದ್ದಾರೆ ಸರ್. ಹೀರೋ ಏನು ಮಾಡ್ತಾರೆ ಅಂತ ಗೋರ್ಗಡಲ್ಲಿ? ನಮ್ಮ ನಾಯಕನ ಮಗನಾಗಿ ನಮ್ಮ ತಂದೆಯವರು ಎಕ್ಸ್ಪೈರ್ ಆಗಿಬಿಡ್ತಾರೆ. ಅವ್ರು ವಯಸ್ಸಾಗಿ ಕುತ್ಕೊಂಡ್ಬಿಡ್ತಾರೆ.
ಮತ್ತೆ ನೆಕ್ಸ್ಟ್ ಜನ್ರೇಷನ್ ಅನ್ನೋದು ಒಂದು ಇರ್ತಾರೆ ಅಲ್ಲ, ನೆಕ್ಸ್ಟ್ ತಲಂತ್ರ ಅಂತ, ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಥರ ಚಿತ್ರ ಬರುತ್ತೆ ಸರ್. ಸರ್ ಇದೆ ಸರ್, ಇದೆ ಸರ್. ಒಂದು ಫೇತಾ ಸಾಂಗ್ ಆ್ಯಂಡ್ ಒಂದು ಐಟಮ್ ಸಾಂಗ್ ಒಂದು ಇರ್ಬೇಕು ಸರ್. ಸರ್ ಐಟಮ್ ಸಾಂಗ್ ಅನ್ನೋದು ಹೆಂಗಂದ್ರೆ ಸರ್, ಇವತ್ತು ಬಂದ್ಬಿಟ್ಟು ಈ ಕಥೆನಾಗ ಏನು ಹೇಳ್ತಾರೆ ಅಂದರೆ ನಮ್ಮ ಸರ್ ಬಂದು ಎಜುಕೇಷ್ನಲ್, ಓದೋ ಮಕ್ಕಳನ್ನ ಇವತ್ತು ಬಂದು ರೇಪ್ ಅರೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ. ಆ ಸಾಂಗಲ್ಲಿ ಬಂದ್ಬಿಟ್ಟು ಒಂದು ಸಸ್ಪೆನ್ಸ್ ಸಿಕ್ಕಿದ್ದಾರೆ ಸರ್ ಡೈರೆಕ್ಟರ್ ಸರ್ ಬಂದ್ಬಿಟ್ಟು. ಅದು ಯಾಕಂದರೆ ಸಮಾಜಕ್ಕೆ ಬಂದು ಒಳ್ಳೆ ನ್ಯೂಸ್ ಇರುತ್ತೆ ಸರ್, ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಸರ್. ಐಟಮ್ ಸಾಂಗ್ ಅಂದರೆ ಬಂದ್ಬಿಟ್ಟು ಅದು ಬ್ಯಾಡ್ ಥರ ಇಲ್ಲ ಸರ್, ಓವರ್ ಇದಾಗಿಲ್ಲ ಸರ್. ಅದು ಒಂಥರ ಇವಾಗ ಲವ್ ಮಾಡಿಬಿಟ್ಟು ಇವಾಗೆಲ್ಲ ಇಲ್ಲಿಂದ ಹೋಗ್ತಾರೆ, ಲವ್ ಮಾಡ್ತಾರೆ ಅಂತಾರೆ, ಎಲ್ಲನ ಹೊರಗಡೆ ಹೋಗ್ತಾರೆ, ಅವ್ರನ್ನ ನಂಬಿ ಹೋಗ್ತಾರೆ. ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಕಷ್ಟ ಬಿದ್ದು ಬೆಳೆಸಿ ಅವ್ರನ್ನ ಒಂದೊತ್ತು ಅವ್ರು ಊಟ ಮಾಡಿ ಮಕ್ಕಳನ್ನ 3 ಹೊತ್ತು ಊಟ ಮಾಡಿಸ್ತಾ ಇದ್ದಾರೆ ಸರ್. ಅವರೆಲ್ಲ ಬಂದ್ಬಿಟ್ಟು ಇದು ಒಳ್ಳೆ ನ್ಯೂಸ್. ನಾನು ಎಲ್ಲ ಸಸ್ಪೆನ್ಸ್ ಆಗಿ ಬಂದು ಸ್ವಲ್ಪ ಸಾರ್ ಹೇಳಿದ್ದಾರೆ, ಸಸ್ಪೆನ್ಸ್ ಇದೆ ಸರ್ ಇದು. ಇನ್ನು ಮುಂದೆ ಇದರಲ್ಲಿ ನೋಡಮ್ಮೆ ಸರ್, ಯಾಕಂದರೆ ಬಂದ್ಬಿಟ್ಟು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಸಂಸ್ಕೃತಿ ಅನ್ನೋದು ಬರ್ಬೇಕು ಸರ್. ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ಇವತ್ತು ನಮ್ಮ ಮಕ್ಕಳು ಒಂದು ಹಬ್ಬ, ಒಂದು ಯುಗಾದಿ ಹಬ್ಬ ಬಂದರೆ ಎಷ್ಟು ಲಕ್ಷಣವಾಗಿ ಲಕ್ಷ್ಮಿ ಥರ ಕಾಣಿಸ್ತಾರೆ ಸರ್ ಪ್ರತಿಯೊಂದು ಹೆಣ್ಮಕ್ಳು ಸರ್. ಆ ಥರ ಬಂದ್ಬಿಟ್ಟು ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೆಣ್ಮಕ್ಳ ಕಾನ್ಸೆಪ್ಟ್ ಇದೆ ಸರ್ ಇದೆಲ್ಲನೂ ಬಂದ್ಬಿಟ್ಟು. ಅವ್ರ ಮೈನ್ ಬಂದ್ಬಿಟ್ಟು ಅವ್ರ ಕಲ್ಚರಲ್ಲಿ ಅವ್ರ ಡ್ರೆಸ್ಸಸ್ ಇದೆ ನೋಡಿ ಸರ್, ಆ ಡ್ರೆಸ್ಸಸ್ ಬಂದು ತುಂಬ ತುಂಬ ಇಂಪಾರ್ಟೆಂಟ್ ಇದೆ. ಅದನ್ನು ಎಲ್ಲರೂ ಮಿಸ್ಯೂಸ್ ಮಾಡ್ತಾವ್ರೆ, ದಯವಿಟ್ಟು ಅದು ಮಾಡಬಾರ್ದು. ಮತ್ತು ನಂಗಾರಿ ಅಂದರೆ ಅವರು ಅಂಗ ಅಡಿಯಾಲನೇ ಅದೇ ಸರ್, ನಂಗಾರಿ ವಾದ್ಯ, ಭಜನ್ ವಾದ್ಯ ಅಂತಾರೆ ಸರ್. ನಮ್ಮ ಇದರಲ್ಲಿ ಮೃದಂಗ ಅಂತ ಹೇಳ್ತಾರಲ್ಲ, ಆ ಥರ ಬಂದ್ಬಿಟ್ಟು ಅವ್ರ ಇದರಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಇದೆ ಸರ್.